ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ರಿಯಲಿ ಸಾರಿ, ನನಗೆ 2 ಡೇಸ್ ಸ್ವಲ್ಪ ಅನಲೈಸಿಸ್ ಮಾಡೋಕ್ಕಾಗಿರಲಿಲ್ಲ. ಯಾಕೆಂತಂದರೆ ಒಂದು ಪರ್ಸನಲ್ ಕೆಲಸಗಳಿರ್ತವೆ ಒಂಚೂರು. ಸೊ ಈ ಟ್ರೇಡಿಂಗ್ ಸೆಕ್ಷನ್ ಅಂತೂ ನಾನು ಅನಲೈಸಿಸ್ ಹೇಳಿರಲಿಲ್ಲ. ಇದ್ರದ್ದು ಅನಲೈಸಿಸ್ ಕೊಟ್ಟಿದ್ದೆ, ಬಟ್ ವಾಯ್ಸ್ ಪ್ರಾಬ್ಲಮ್ ಆಗಿತ್ತು. ಓಕೆನಾ. ಸೊ ಮೈಕ್ ಏನೋ ಒಂಚೂರು ಪ್ರಾಬ್ಲಮ್ ಇರಬೇಕು, ಅದಕ್ಕೆ ಅದು ಸೌಂಡೇ ರೆಕಾರ್ಡ್ ಆಗಿರಲಿಲ್ಲ. ನಾನು ಟೆಸ್ಟ್ ಮಾಡಿರಲಿಲ್ಲ, ಅದು ಫಸ್ಟ್ ಟೈಮ್. ಯಾಕಂತಂದರೆ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ, ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಮತ್ತೆ ರೀಟೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಆಗಿರುತ್ತೆ ಅಂತ ಆಲ್ಮೋಸ್ಟ್. ಅದರಲ್ಲಿ ಬೇರೆ ಟ್ಯಾಬ್ ಇರಲಿಲ್ಲ ನನ್ನ ಕಡೆ. ಓಕೆನಾ. ಟ್ಯಾಬ್ ಇರಲಿಲ್ಲ ನನ್ನ ಕಡೆ, ಅದು ಮೊಬೈಲಿಂದ ಮಾಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಒಂಚೂರು ಏನೋ ವ್ಯತ್ಯಾಸ ಆಗಿರಬೇಕು. ಸೊ ಅದಕ್ಕೆ ಮೈಕ್ ಡಿವೈಸ್ ಕನೆಕ್ಟ್ ಆಗಿರ್ಲಿಕ್ಕಿಲ್ಲ ಪ್ರಾಪರ್ಲಿ. ಸೊ ಬಿಟ್ಬಿಡಿ. ಓಕೆ, ಇವತ್ತು ಮಾರ್ಕೆಟ್ ಅಂತೂ ಚೆನ್ನಾಗಿ ಬೇರಿಶ್ ಆಗಿದೆ ಮೂಮೆಂಟು. ಓಕೆನಾ. ಏನಾಗುತ್ತೆ ಅನಲೈಸಿಸ್ಸು, ಚಾರ್ಟ್ ಏನು ಹೇಳುತ್ತೆ ಒಂದು ಸತಿ ಅನಲೈಸಿಸ್ ಮಾಡಿಬಿಡೋಣ. ಒಳ್ಳೆಯದೇ ಕೊಟ್ಟಿದೆ ಇವತ್ತು, ಚೆನ್ನಾಗಿ ಎಲ್ಲರೂ ದುಡ್ಡು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟು ಡೇ ಕ್ಯಾಂಡಲಲ್ಲಿ ನೋಡೋಣ. ಓಕೆ, ಯಾಕಂತಂದರೆ ನನಗೆ ನಿನ್ನೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂತಂದರೆ ಈ ರೀತಿ ಮೂಮೆಂಟ್ ಬರುತ್ತೆ ಅಂತ. ಯಾಕಂತಂದರೆ ಇಲ್ಲಿ ನೋಡಿ, ಇಲ್ಲೊಂದು ಡೋಜಿ ಕ್ಯಾಂಡಲ್, ಇಲ್ಲೊಂದು ಡೋಜಿ ಕ್ಯಾಂಡಲ್. ಈ ಡೋಜಿ ಕ್ಯಾಂಡಲ್ ಏನಾದರೂ ಸಪೋರ್ಟ್ ತೊಗೋತು ಕೆಳಗಡೆ ಅಂತಂತಂದರೆ ಕೆಳಗಡೆ ಫಾಲ್ ಬರುತ್ತೆ. ಮೇಲ್ಗಡೆ ಏನಾದರೂ ರೆಸಿಸ್ಟೆನ್ಸ್ ತಿನ್ಕೊಂಡು ಮೇಲ್ಗಡೆ ತೊಗೊಂಡು ಹೋಗ್ತಾಯಿತ್ತು ಅಂತಂತಂದರೆ ಮೇಲ್ಗಡೆ ಒಂದು ಒಳ್ಳೆ ಬಿಗ್ ಮೂಮೆಂಟ್ ಕೊಡುತ್ತೆ. ಓಕೆನಾ. ಸೊ ನನಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಬಿಟ್ಬಿಡಿ ಅದನ್ನು. ಓಕೆ, ಡೇ ಕ್ಯಾಂಡಲ್ ಅಂತ ಮಾತ್ರ ಚೆನ್ನಾಗಿ ಬೇರೆಷ್ಟು ಮೂಮೆಂಟೇ ಆಗಿದೆ. ಸೊ ಈ ಲೆವೆಲ್ ಬಂದುಬಿಟ್ಟು ನೋಡೋಣ ಏನಾಗುತ್ತೆ ಅಂಥೇಳಿ. ಒಂದು ನಿಮಿಷ, 1 ಅವರಲ್ಲಿ ಓಕೆ 45 ಮಿನಿಟ್ಸಲ್ಲೇ ನೋಡೋಣ ಏನು ಚಾರ್ಟ್ ಹೇಳ್ತಾ ಇದೆ ಅಂತ. ಓಕೆನಾ. ಒಂದು ಫ್ರೇಮಲ್ಲಿ ನೋಡ್ಕೊಂಡ್ಬಿಟ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ. ಸೊ ನೈಸ್. ಇಲ್ಲಿಂದ ಇವು 3 ಕನೆಕ್ಟಿವಿಟಿ ಇತ್ತು, ಇದನ್ನು ಬೇಡ, ಇಷ್ಟು ದೂರ ಏನು ಬೇಡ, ಇಲ್ಲಿಂದ ತೊಗೊಳೋಣ. ಓಕೆನಾ. ಒಂಚೂರು ಓಕೆ. ರೈಟ್. ಇದು ಇದನ್ನು ನೀವು ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಓಕೆನಾ. ಸೊ ಈ ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಈ ಲೈನ್ ಅಕಸ್ಮಾತ್ ಏನಾದರೂ ಇಲ್ಲೇನಾದರೂ ಓಪನ್ ಆದರೆ ಮತ್ತೆ ನಾನು ಕೆಳಗಡೆ ಟಾರ್ಗೆಟ್ ನೋಡ್ತಾ ಇದ್ದೀನಿ, ಪುಟ್ ಸೈಡೆ. ಓಕೆನಾ. ಸೊ ಇದ್ರ ಮೇಲ್ಗಡೆ ಅಂತೂ ನಾನು ನೋಡ್ತಾ ಇರೋದಂತಂತಂದ್ರೆ ತುಂಬ ದೂರನೇ ಇದೆ. ಓಕೆನಾ. ಆ ಲೆವೆಲ್ ಬಂದುಬಿಟ್ಟು ನಿಮಗೆ 2650 ಆಗುತ್ತೆ. ಓಕೆನಾ. ಬಟ್ ಇಲ್ಲಿಂದ ಫ್ಲ್ಯಾಟ್ ಓಪನ್ ಆಗಿ ಅಲ್ಲಿ ಹೋಗೋದು ಕಷ್ಟನೇ. ಬಟ್ ಮಾರ್ಕೆಟ್ ನೋಡೋಣ ಕರೆಕ್ಟಾಗಿ ಒಂದು 15 ಮಿನಿಟ್ಸಲ್ಲಿ. ಬಟ್ ನೀವು 45 ಮಿನಿಟ್ಸಲ್ಲಿ ಏನು ಮಾಡಿ, ಇದನ್ನು ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಓಕೆನಾ. ಬೈ ಚಾನ್ಸ್ ಏನಾದರೂ ಫ್ಲ್ಯಾಟ್ ಓಪನ್ ಆದರೆ ಇಮಿಡಿಯೇಟ್ ನೀವು 850 ಕೆಳಗಡೆ, ನೀವು 850 ಓಕೆ 850 ಕೆಳಗಡೆ ಏನಾದರೂ ಬ್ರೇಕ್ ಆದರೆ 750 ಟಾರ್ಗೆಟು ಮಾಡ್ಬೋದು. ಅಕಸ್ಮಾತ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು 750ಗೆ ಅಂತಂದರೆ ಒಂದು ರೀಟೆಸ್ಟ್ ಮಾಡೋಕ್ಕೆ ಬಿಡಿ, ಒಂದು 50+ ಅಥವಾ 30+ ಪಾಯಿಂಟು ರೀಟೆಸ್ಟ್ ಮಾಡೋಕ್ಕೆ ಬಿದ್ದರೆ ಮತ್ತೆ 650 ಲೆವೆಲ್ ಬರುತ್ತೆ. ಅದೆಷ್ಟು ರೀಟೆಸ್ಟ್ ಬಂದಿರುತ್ತೆ ನೋಡಿ. ಓಕೆನಾ. 850 ರೀಟೆಸ್ಟ್ ಬಂದಿದ್ದರೆ 750 ಟಾರ್ಗೆಟ್ ಮಾಡಿ. ಅಕಸ್ಮಾತ್ 780 ಏನಾದರೂ ರೀಟೆಸ್ಟ್ ಮಾಡಿ ಅಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡಿದ್ರೆ ಇದಕ್ಕೆ +100 ಪಾಯಿಂಟ್ ಟಾರ್ಗೆಟ್ ಮಾಡಿ ಕೆಳಗಡೆ. ಓಕೆನಾ. ಬೇಕಾದ್ರೆ 150 ಟಾರ್ಗೆಟು ಕೆಳಗಡೆ ಇಟ್ಕೊಳ್ಳಿ, ಒಳ್ಳೆ ಮೂಮೆಂಟ್ ಇರುತ್ತೆ ಕೆಳಗಡೆ. ಹಾಗಂತ ಇದು ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇವತ್ತು ಚೆನ್ನಾಗಿ ಕೊಟ್ಟಿದೆ. ಸ್ವಲ್ಪ ನಾಳೆ ಏನೂ ಹೇಳಿಕ್ಕಾಗಲ್ಲ, ಹೊಡೆದ್ರೂ ಮಾರ್ಕೆಟ್ ಒಂದು ಸೈಡ್ ಏನಾದರೂ ಸಸ್ಟೈನ್ ಆಗ್ತಾ ಇರ್ಬೇಕು ಆ ರೀತಿ ಸ್ವಲ್ಪ ಎಚ್ಚರದಿಂದ ಇರಿ. ಓಕೆ. ಬಟ್ ಈ ಲೈನ್ ಮಾತ್ರ ನೀವು ಕರೆಕ್ಟಾಗಿ ಇಟ್ಕೊಂಡಿರಿ. ಓಕೆನಾ. ಈ ಲೈನು ನೆಕ್ಸ್ಟ್ ಬಂದುಬಿಟ್ಟು 15 ಮಿನಿಟ್ಸಲ್ಲಿ ಒಂದು ಸತಿ ನೋಡೋಣ, 5 ಮಿನಿಟ್ಸಲ್ಲಿ. ಓಕೆ. ಈ ಲೈನ್ ಡಿಲೀಟ್ ಮಾಡಿಬಿಡ್ತೀನಿ. ಓಕೆ, 5 ಮಿನಿಟ್ಸಲ್ಲಿ ಓಕೆ ಕ್ಲಿಯರಾಗಿದ್ದಾನೆ. 5 ಮಿನಿಟ್ಸಲ್ಲಿ ಒಂದು ನಿಮಿಷ. ಓಕೆ ಫೈನ್. ಸೊ ಇದೊಂದು ಬಾಕ್ಸ್ ಇದೆ. ಓಕೆನಾ. ಈ ಜಂಕ್ಷನ್ ಬಾಕ್ಸಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಸಸ್ಟೈನ್ ಆಗಕ್ಕೆ ಬಿಡಿ, ಮತ್ತು ಮೇಲ್ಗಡೆ ಹೋಗೋಕ್ಕೆ. ಅಕಸ್ಮಾತ್ ಇಲ್ಲೇನಾದರೂ ಸಿಕ್ತು ಅಂದ್ಕೊಳ್ಳಿ. ಓಕೆ. 980 ಓಕೆ 980 ಎಸ್ಸಲ್ಲಿ ಇಟ್ಕೊಂಡು ಮತ್ತು ನೀವು 880 ಟಾರ್ಗೆಟು ಮಾಡ್ಬೋದು, ಮತ್ತು 750 ನಾನು ಹೇಳಿದ್ನಲ್ಲ ಅದು ಟಾರ್ಗೆಟು ಮಾಡ್ಬೋದು. ಇಲ್ಲಿಂದ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ, ಈ ಬಾಕ್ಸ್ ಒಳಗಡೆ ತೊಗೊಂಡ್ರೆ ಇದು SL. ಓಕೆನಾ. ಇಂಡೆಕ್ಸಲ್ಲಿ ಇದು SL. ಸೊ ಇದು ಟಾರ್ಗೆಟ್. ಓಕೆ. ಇದು ಸೆಕೆಂಡ್ ಟಾರ್ಗೆಟ್. ಇಲ್ಲಿಂದ ಬಂದರೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಟಾರ್ಗೆಟ್. ಓಕೆ.
ಮೇಲ್ಗಡೆ ಅಂತೂ ನಾನು ಇಷ್ಟನೇ ಇಲ್ಲ ನೋಡೋಕ್ಕೆ. ಆದರೂ ಬೈ ಚಾನ್ಸ್ ಏನಾದರೂ 26,040 ಮೇಲ್ಗಡೆ ಹೋದರೆ ಮೇಲ್ಗಡೆ ಬಂದುಬಿಟ್ಟು +100 ಟಾರ್ಗೆಟ್. ಮೇಲ್ಗಡೆ ಇಷ್ಟ ಇಲ್ಲ, ಓಕೆ. ಕಾಲ್ ಸೈಡ್ ಇಷ್ಟ ಇಲ್ಲ, ಆದರೂ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಬಟ್ ನಾನು ಟೋಟಲಿ ಅವಾಯ್ಡ್ ಮಾಡ್ತೀನಿ, ಓಕೆ. ನಾನು ನೋಡೋದು ಪುಟ್ ಸೈಡೆ. ಸಿಂಪಲಾಗಿ ಇಟ್ಕೊಳ್ಳೋಣ. ಮತ್ತು ಒನ್ ಡೇ ಏನಾದರೂ ನಿಮಗೆ ಮತ್ತೆ ಏನಾದರೂ ಜಾಸ್ತಿ ಹೇಳೋದಿದ್ದರೆ ಹೇಳಿಬಿಡೋಣ. ಸೊ ಸಾರಿ ಮತ್ತೊಮ್ಮೆ, ಒನ್ ಡೇ ಗ್ಯಾಪ್ ಆಗಿದೆ. ಈ ಅನಾಲೈಸಿಸ್ ಪ್ರಕಾರ ಇಟ್ಕೊಂಡು ಹೋಗಿ. ಸ್ವಲ್ಪ ನಾಳೆ ಕೈಯಲ್ಲಿ ಸ್ವಲ್ಪ ಹಿಡ್ತಾ ಇರಲಿ. ಚೆನ್ನಾಗಿ ಇವತ್ತೇನಾದರೂ ದುಡ್ದಿದ್ರೆ ಓಕೆನಾ. ಬೇಸಲ್ಲಿ ಮಾತ್ರ ಸ್ಟ್ರಿಕ್ಟ್ಲಿ ಇಡಿ, ಓಕೆನಾ. 25 ಪಾಯಿಂಟು ಅಥವಾ 30 ಪಾಯಿಂಟ್ ನಿಫ್ಟಿಯಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.